ಎಲ್ಲಮ್ಮ ಇಷ್ಟೊತ್ತಾದ್ರೂ ಬರಲಿಲ್ಲ? ಅಕ್ಕ ಮಾವ ಬನ್ನಿ ಕರಿತಿದ್ದಾರೆ, ಹೋಗೋಣ. ನಡಿಮ್ಮ. ಇವರೇ ನಾನು ಹೇಳಿದ್ನಲ್ಲ ದೈವಾಂಶ ಸಂಭೂತರಂತ, ಇವರೇ ಅದು. ನಮಸ್ತೆ ಸ್ವಾಮಿ. ಬೇಸಿಗೆಗೆ ಒಂದು ಬಿಸ್ನೆಸ್, ಆ ಬಿಸ್ನೆಸ್ಸಿನ ಲಾಭಕ್ಕೊಂದು ಬೇಡಿಕೆ ಅಲ್ವಾ? ಹೌದು. ಅದು ನೀವು ಹೇಳಿ ಬಾಯಾಕೆ ನೋವಿಸ್ಕೋತೀರಿ ತಾಯಿ. ಸಮ್ಮರ್ ಕ್ಯಾಂಪ್ ಮಾಡಬೇಕು ಅಂತ ನಿಮ್ಮ ಯೋಚನೆ ಅಲ್ವಾ? ಆಗುತ್ತೆ, ಯಶಸ್ವಿಯಾಗಿ ಆಗುತ್ತೆ. ಆದರೆ ನೀವು ಕೇವಲ 8 ವರ್ಷದೊಳಗಿನ ಮಕ್ಕಳಿಗೆ ಮಾತ್ರ ಈ ಸಮ್ಮರ್ ಕ್ಯಾಂಪ್ ಮಾಡಬೇಕು. ಮಿಕ್ಕಿದ್ದು ನಮಗೆ ಬಿಡಿ. ಆಹಾ, ನಾವು ಏನು ಹೇಳಿದೆ ನಮ್ಮ ಮನಸ್ಸಿನಲ್ಲಿರೋದನ್ನ ನೀವು ಹೇಳಿದ್ರಿ. ಖಂಡಿತ ನೀವು ನಮ್ಮ ಕೈ ಹಿಡಿದು ನಡೆಸಿರೋ ಅನ್ನೋ ನಂಬಿಕೆ ಇದೆ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಸ್ವಾಮಿ. ಆಗಲಿ, ದೈವಿಚ್ಛೆ. ತಗೊಳ್ಳಿ ಈ ಭಸ್ಮ. ಮಕ್ಕಳು ಬರ್ತಾರೆ, ಅವ್ರಿಗೆ ಹಾಲಲ್ಲಿ ಬೆರೆಸ್ಕೊಡಿ. ಶಕ್ತಿದಾಯಕವೂ ಹೌದು, ಹಾಗೆ ಅನಾರೋಗ್ಯ, ನಿಶಕ್ತಿ ಇವೆಲ್ಲದಿಂದ ಪಾರಾಗಿ ಅಭಿವೃದ್ಧಿನೂ ಹೊಂದುತ್ತಾರೆ. ಮಹಾಪ್ರಸಾದ. ನಿಮ್ಮ ಕಾಣಿಕೆ ಏನು ಅಂತ ಹೇಳಿದ್ರೆ? ನಮಗೆ ಮಕ್ಕಳೇ ಕಾಣಿಕೆ. ಅಂದರೆ ಮಕ್ಕಳ ನಗು, ಖುಷಿ, ಸಂತೋಷ ಇದೇ ನಮಗೆ ಕಾಣಿಕೆ. ಸರಿ, ನಾವೇನು ಬರ್ತೀವಿ. ಸ್ವಾಮಿಗಳೇ, ನಿಮ್ದೊಂದು ಫೋಟೋ ತಗೋಬೋದಾ? ಬೇಡ, ನಮಗೆ ಅದರಲ್ಲಿ ಆಸಕ್ತಿ ಇಲ್ಲ. ನಾವು ನೆನೆದವರ ಮನದಲ್ಲಿ ಬರುತ್ತೇವೆ. ಸರಿ, ಆಗಲಿ, ಬನ್ನಿ. ಈಗ ಫಸ್ಟು ಫೀಸ್ ಎಷ್ಟು ಅಂತ ಫಿಕ್ಸ್ ಮಾಡೋಣ. ನಮ್ದೇ ಕಂಪ್ನಿ ಅಲ್ವಾ, ನಮಗೆ ಎಷ್ಟು ಬೇಕೋ ಅಷ್ಟು ಇಡ್ಬೋದು. ಹೌದಾ? 1 ಲಕ್ಷ ಇಟ್ಬಿಡೋಣವಾ? ಸ್ವಲ್ಪ ಜಾಸ್ತಿ ಆಯ್ತು. ಸ್ವಲ್ಪ ಜಾಸ್ತಿ ಅಂತ ನೀನು ತಲೆ ಗಿರಿ. ಬರೋ ಕಸ್ಟಮರ್ಸ್ಗೆ ಅಫೋರ್ಡಬಲ್ ಆಗಿರಬೇಕು. ಹಾಗಂದ್ರೆ? ಓಹ್ ಇರು, ಲೆಟ್ ಮೀ ಎಕ್ಸ್ಪ್ಲೈನ್. ಗಿರಿ, ಮಾರ್ಕೆಟಿಂಗ್ ಅಂದರೆ ಏನು ಅಂತ ನಿನಗೆ ಇವತ್ತು ಹೇಳ್ಕೊಡ್ತೀನಿ. ಗಮನ ಇಟ್ಟು ಕೇಳಿಸ್ಕೊ ಬೇಬಿ. ಬೇಬಿನಾ? ಇದೇನ್ರಿ ಹೊಸದಾಗಿ ಬೇಬಿ ಅನ್ಕೊಂಡು? ಸಮ್ಮರ್ ಕ್ಯಾಂಪಿಗೆ ಬರೋರೆಲ್ಲ ಬರೀ ಬೇಬೀಸ್ ಅಲ್ವಾ, ಅವ್ರನ್ನ ಬೇಬಿ ಬೇಬಿ ಅಂತ ಕರಿಬೇಕಲ್ಲ, ಅದಕ್ಕೆ ಈಗಲಿಂದ ಅಭ್ಯಾಸ ಮಾಡ್ಕೊಳ್ತಾ ಇದ್ದೀನಿ. ಬೇಬಿ ಚೆನ್ನಾಗಿಲ್ಲ, ನೀವು ನನ್ನ ಪ್ರೀತಿಯಿಂದ ಗಿರಿ ಅಂತ ಕರೀರಿ. ಪ್ರೀತಿ ಜಾಸ್ತಿ ಆಗೇ ಗಿರಿ ಬೇಬಿ ಅಂತ ಇರೋದು. ಅಯ್ಯೋ ಬೇಡಪ್ಪ, ನಂಗೆ ಯಾರೋ ಫಾರಿನರ್ ಕರೆದಂಗಿರತ್ತೆ. ನೀವು ನಂಗೆ ಗಿರಿ ಅನ್ನಿ ಸಾಕು. ಓ ಕರ್ಮ, ಆಯ್ತು ನೋಡ್ಗಿರೆ. ಏನ್ರಿ ನೀವು ಇಷ್ಟು ಒರಟಾಗಿ ಗಿರಿ ಅಂತ ಹೇಳ್ತಿದ್ದೀರಾ? ಸ್ವಲ್ಪ ಮೆತ್ತಗೆ ಹೇಳಿ. ಅಯ್ಯೋ ನಿಮ್ಮ ತಲೆ. ಮೆತ್ತಗೆ ಅಂದ್ರೆ ಹಾಗಲ್ಲ ರೀ, ಪ್ರೀತಿಯಿಂದ ನೀವು ಗಿರಿ ಅಂತ ಕರೆದಾಗ ನನ್ನ ನಾಚ್ಕೋಬೇಕು. ನಾಚಿಕೆ ಆಗುವಂತ ಕೆಲಸ ನೀನೇನ್ ಮಾಡಿದೆ ಗಿರಿ? ಮರ್ಯಾದಾ ಪುರುಷೋತ್ತಮ, ನಿಮಗೆ ಹೋಗಿ ಹೋಗಿ ರೊಮ್ಯಾಂಟಿಕ್ ಆಗಿರೋದು ಹೇಗೆ ಅಂತ ನಾನು ಹೇಳ್ಕೊಡ್ತಿದ್ದೀನಲ್ಲ, ನನ್ನ ಬುದ್ಧಿನೇ ಸರಿ ಇಲ್ಲ. ಈಗ ಮಾರ್ಕೆಟಿಂಗ್ ಬಗ್ಗೆ ಹೇಳಿ. ವೆಲ್, ಮಾರ್ಕೆಟಿಂಗ್ ಅಂದ್ರೆ ಮಾರ್ಕೆಟಿಂಗ್ ಹೇಳ್ತೀನಿ ನೋಡ್ಗಿರಿ. ಮಾರ್ಕೆಟಿಂಗ್ ಕಲಿಯೋದಕ್ಕೆ BBA ಮಾಡ್ತಾರೆ, MBA ಮಾಡ್ತಾರೆ, ಸೆಪರೇಟ್ ಆಗಿ ಟ್ರೈನಿಂಗ್ ಕೂಡ ಮಾಡ್ತಾರೆ. ಆದರೆ ಮಾರ್ಕೆಟಿಂಗ್ ಅಂದ್ರೆ ಏನು ಅಂತ ನಾನು ಸಿಂಪಲ್ ಆಗಿ ಒಂದು ಲೈನಲ್ಲಿ ಹೇಳ್ತೀನಿ, ಕೇಳಿಸ್ಕೊ. ಈಗ ನಾನೇ ಕಸ್ಟಮರ್, ನನಗೆ ಒಂದು ಪ್ರಾಡಕ್ಟು ಹೀಗೆ ಇರಬೇಕು, ಹೋಟೆಲ್ ಹೀಗೆ ಇರಬೇಕು, ಶೋರೂಮು ಅಥವಾ ಮಾಲು ಹೀಗೆ ಇರಬೇಕು ಅಂತ ಏನೇನೋ ಅನ್ಸುತ್ತಲ್ವಾ, ಅದನ್ನೆಲ್ಲ ಒಂದು ಲಿಸ್ಟ್ ಮಾಡ್ಕೋಬೇಕು. ನನ್ನ ಹಾಗೆ ಯಾರ್ಯಾರಿಗೆ ಏನೇನು ಅನಿಸುತ್ತೋ ಅದನ್ನೂ ಒಂದು ಲಿಸ್ಟ್ ಮಾಡ್ಕೋಬೇಕು. ಅಥವಾ ಬೇರೆಯವ್ರಿಗೆ ಯಾವ್ಯಾವ ಥರ ಫೀಲಿಂಗ್ಸ್ ಇದೆಯೋ ಅದನ್ನೆಲ್ಲ ಒಂದು ಲಿಸ್ಟ್ ಮಾಡಿಕೊಂಡು ಅದನ್ನು ನಮ್ಮ ಬಿಸ್ನೆಸ್ಸಲ್ಲೇ ಹಾಕೋದೆ ಮಾರ್ಕೆಟಿಂಗ್. ಫಾರ್ ಎಕ್ಸಾಂಪಲ್, ಹೋಟೆಲ್ ತಗೋ. ಈಗ ನಾವೊಂದು ಹೋಟ್ಲಿಗೆ ಹೋಗ್ತೀವಿ. ಹೋಟ್ಲ್ ಹೇಗಿರಬೇಕು? ನೋಡೋಕ್ಕೆ ಅಟ್ರಾಕ್ಟಿವ್ ಆಗಿರಬೇಕು, ಫುಡ್ ರುಚಿ ರುಚಿಯಾಗಿರಬೇಕು, ಸ್ಟಾಫು ನಮ್ಮ ಜೊತೆ ನಯ ನಾಜುಕಿಂದ ಮಾತಾಡಬೇಕು. ಇದನ್ನೆಲ್ಲ ನಾವು ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಿಬಿಟ್ರೆ ಜನ ಎಲ್ಲಿದ್ದರೂ ಹುಡ್ಕೊಂಡು ಬರ್ತಾರೆ. ಈಗ ನಾವು ರೀಲ್ಸಲ್ಲೆಲ್ಲ ನೋಡಲ್ವಾ, ಇಂಥ ಹೋಟ್ಲಲ್ಲಿ ಇಂಥ ಫುಡ್ ಚೆನ್ನಾಗಿದೆ, ಸರ್ವಿಸ್ ಚೆನ್ನಾಗಿದೆ, ಸ್ಟಾಫ್ ಚೆನ್ನಾಗಿದ್ದಾರೆ ಅಂತೆಲ್ಲ ಹೇಳಲ್ವಾ, ಅದನ್ನು ನೋಡಿ ಜನ ಮುಗಿ ಬೀಳಲ್ವಾ?
ಅದೇ ಕಾನ್ಸೆಪ್ಟ್ನ ನಾವು ಸಮ್ಮರ್ ಕ್ಯಾಂಪ್ಗೂ ಹಾಕ್ಬಿಟ್ರೆ ಜನ ಠಾಕ 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 ಅಂತ ಬರ್ತಾರೆ. ಏನ್ರಿ ನೀವು ಬರೀ ಚಡ್ಡಿ ಮಾರಿ ಇಷ್ಟೆಲ್ಲ ತಿಳ್ಕೊಂಡ್ಬಿಟ್ಟಿದ್ದೀರಾ? ಹಲೋ, ಚಡ್ಡಿ ಮಾರದಾಕ್ಷಣ ತಿಳುವಳಿಕೆ ಬರೋದಿಲ್ಲ. ಚಡ್ಡಿ ಹಾಕೋಕ್ ಸ್ಟಾರ್ಟ್ ಮಾಡಿದಾಗಿಂದಾನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ. ಆಯ್ತಾಯ್ತು, ಸದ್ಯಕ್ಕೆ ಸಮ್ಮರ್ ಕ್ಯಾಂಪ್ ಕಡೆ ಬನ್ನಿ. ಹಾ, ಈಗ ಫೀಸ್ ಅಲ್ವಾ? ಹಾ, ಈ ಫೀಸು ಕೆಲವರು 15,000 ತಗೊಳ್ತಾ ಇದ್ದಾರೆ, ಇನ್ ಕೆಲವರು 11,000 ತಗೊಳ್ತಾ ಇದ್ದಾರೆ. ನಾವು ಅಷ್ಟೆಲ್ಲ ಎಕ್ಸೂಬರೆಂಟ್ ಆಗಿ ತಗೊಳ್ಳೋದು ಬೇಡ. ನಾವು ಸಿಂಪಲ್ ಆಗಿ 10,000 ಚಾರ್ಜ್ ಮಾಡೋಣ. 10,000 ಅಂದ್ರೆ 5 ಮಕ್ಕಳಿಗೆ 50,000. ಹಾ ರೀ, ಇವಾಗಿರೋ ಸೇವಿಂಗ್ಸ್ ಅಲ್ಲಿ ಮಕ್ಳಿಗೆ ಸ್ನಾಕ್ಸು, ಆಟದ ಸಾಮಾನು, ಕೂಲ್ ಡ್ರಿಂಕ್ಸು ಎಲ್ಲ ತಂದ್ಬಿಟ್ರೆ ಉಳಿದಿದ್ದು ಎಲ್ಲ ಲಾಭನೇ. ನೋಡಿದ್ಯಾ ಮಾರ್ಕೆಟಿಂಗ್ ಕಲ್ತ್ಬಿಟ್ಟೆ ನೀನು. ಕಳ್ಳಿ ಇದೇ ಖುಷಿಲಿ ನೀನು ಏನೇನು ಆಟ ಸಾಮಾನು ತರಬೇಕು ಅಂತ ಲಿಸ್ಟ್ ಮಾಡು. ಇರು ಅದರಲ್ಲಿ ಬ್ಯಾಟ್ರಿ ಇರಬಾರ್ದು. ಬ್ಯಾಟ್ರಿ ಇದ್ರೆ ಎಕ್ಸ್ಟ್ರಾ ಖರ್ಚಾಗುತ್ತೆ. ನೀನು ಆ ಲಿಸ್ಟ್ ಹಾಕ್ತಾ ಇರು, ನಾನು ಹೋಗಿ ನೀರು ಕುಡ್ಕೊಂಡು ಬರ್ತೀನಿ. ಅಲ್ಲ, ನೀರಿಲ್ಲ ಇದೆಯಲ್ಲ? ನಿನ್ನ ಬುದ್ಧಿವಂತಿಕೆ ಬಗ್ಗೆ ನನಗೆ ಗೊತ್ತಿಲ್ವಾ? ಅಲ್ಲಿ ಜಗ್ಗಿಟ್ಟಿದ್ಯಾ, ಅದರಲ್ಲಿ ನೀರಿಲ್ಲ. ನೋವಾಗ್ಲೇ ನೋಡಿದೆ. ಓ, ಸದ್ಯ ಈ ಜಗಲಾದ್ರೂ ನೀರಿಟ್ಟಿದ್ದಾಳೆ. ಈಗ ನೀರು ಕುಡಿದೇ ಇದ್ರೂ ತೊಂದರೆ ಇಲ್ಲ ಶಿವಪ್ರಸಾದ್. ಭಗವಂತ, ಏನ್ ಹೇಳ್ತಾ ಇದೀಯಾ? ಯಾಕಂದ್ರೆ ಮುಂದೆ ಕಾಲವೇ ನೀರು ಕುಡಿಸ್ಬೋದು. ಹಾ ಭಗವಂತ, ಒಂದೇ ಲೈನಲ್ಲಿ ಡಿಟೋನೇಟರು ಹಾಕ್ತೆ, ಬಾಂಬ್ ಹಾಕ್ತಾ ಇದೆಯಲ್ಲ, ಕಾಲನೇ ನೀರು ಕುಡಿಸುತ್ತಾ? ಹಾಗಂದ್ರೆ ಗುರು ಪಾಠ ಹೇಳಿ ಸುಸ್ತಾದಾಗ ನೀರು ಕುಡಿ. ಅದೇ ಕಾಲ ಎಂಬ ಗುರುವಿನಿಂದ ನೀವು ಪಾಠ ಕಲಿತು ಸುಸ್ತಾದಾಗ ಕಾಲನೇ ನೀರು ಕುಡಿಸುತ್ತೆ. ಇದೇ ಇದರ ಅರ್ಥ. ಅಂದ್ರೆ ನಾನೀಗ ಯಾವ ಪಾಠ ಕಲಿಯಕ್ಕೆ ಸಿದ್ಧ ಆಗ್ಬೇಕು? ಹೊಸದಾಗಿ ಏನಾದ್ರೂ ಪಾಠ ಕಲಿಸ್ಬೇಕು ಅಂತ ಯೋಜನೆ ಹಾಕೊಂಡಿದ್ಯಾ ಭಗವಂತ? ಹಾಗೇನಾದ್ರೂ ಇದ್ರೆ ಮೊದಲೇ ಹೇಳ್ಬಿಡು, ಸ್ವಲ್ಪ ಅಲರ್ಟ್ ಆಗಿರ್ತೀನಿ. ಯಾಕೆಂದ್ರೆ ನಾವೀಗ ಮಕ್ಕಳಿಗೆ ಹೊಸ ಹೊಸ ಪಾಠ ಕಲಿಸ್ಕೊಡ್ಬೇಕು ಅಂತ ಸಮ್ಮರ್ ಕ್ಯಾಂಪ್ ಓಪನ್ ಮಾಡ್ತಾ ಇದೀವಿ. ಏನು ತೊಂದರೆ ಆಗಲ್ಲ ತಾನೆ? ಅದನ್ನ ಹೇಳೋ ಶಕ್ತಿ ನನಗಿಲ್ಲ ಶಿವಪ್ರಸಾದ್. ಈ ದೇವರು ಮತ್ತೆ ಹೆಂಡತಿ ಒಂದೇ ಥರ. ಯಾಕಾಗಿ ಹೇಳ್ತೀಯ? ಕೇಳಬೇಕಾದ್ರೆ ಹೆಂಡತಿ ಆಗ್ಲಿ ದೇವರಾಗ್ಲಿ ಯಾವತ್ತು ಯಾವ ಕ್ಷಣದಲ್ಲಿ ಏನ್ ಹೇಳಿದ್ವಿ ಅನ್ನೋದು ಚೆನ್ನಾಗಿ ನೆನಪಿರುತ್ತೆ. ಆದ್ರೆ ಹೇಳೋದು ಮಾತ್ರ ನನಗೇನೋ ಗೊತ್ತಿಲ್ಲ ಅಂತ. ಯಾಕೆ ಭಗವಂತ ಹೀಗೆ? ನೀನು ಕೂಡ ನನ್ನ ಹಾಗೆ ಗಂಡ್ ಮನ್ಸಿರೋನಲ್ವಾ? ಗಂಡಸರ ಮೇಲೆ ಸ್ವಲ್ಪ ಕರುಣೆ ತೋರಿಸ್ಬಾರ್ದಾ? ನನಗೆ ಆಕಾರನೇ ಇಲ್ಲ ಅಂದ್ಮೇಲೆ ಗಂಡು ಹೆಣ್ಣಿನ ವ್ಯತ್ಯಾಸ ಎಲ್ಲಿದೆ? ಭಗವಂತ, ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದ್ರು ಓಕೆ, ಆದ್ರೆ ನೀನು ಮೈಲಾರದಲ್ಲಿ ಸುತ್ಸಿ ಕೊಂಕಣ ರೈಲ್ವೆನೇ ಹತ್ತಿಸ್ಬಿಡ್ತೀಯ ಅಲ್ಲ ಭಗವಂತ. ಏನಾದ್ರೂ ತೊಂದರೆ ಆಗುತ್ತೆ ಅಂದ್ರೆ ಮೊದಲೇ ಹೇಳ್ಬಿಡು, ನಾನು ಅಂತ ಕೆಲ್ಸಕ್ಕೆ ಕೈಯೇ ಹಾಕಲ್ಲ. ಅದ್ಬಿಟ್ಟು ಯಾಕೆ ಸುಮ್ಮನೆ ಹೀಗೆ ಎದುರಿಸ್ತೀಯಾ? ಹೆದರಿಸಿ ಬೆದರಿಸೋ ಕೆಲಸ ನಂದಲ್ಲ ಶಿವಪ್ರಸಾದ್. ಆದ್ರೆ ಎಚ್ಚರಿಸೋ ಕೆಲಸ ಮಾತ್ರ ನಂದು. ಅದರಲ್ಲೂ ಎಚ್ಚರವನ್ನು ಹೇಗೆ ಸ್ವೀಕಾರ ಮಾಡಬೇಕು ಅನ್ನೋ ನಿರ್ಧಾರ ನಿಮ್ಮ ಅಂತರಾತ್ಮಕ್ಕೆ ಬಿಟ್ಟಿತ್ತು. ಅಯ್ಯೋ ಭಗವಂತ, ನನ್ನ ಅಂತರಾತ್ಮದಲ್ಲಿರೋದು ನೀನೇ ಅಲ್ವಾ? ಅದೇನಾಗುತ್ತೆ ಅಂತ ಡೈರೆಕ್ಟ್ ಆಗಿ ಹೇಳ್ಬಾರ್ದಾ? ಇಲ್ಲ ಪ್ರಾಬ್ಲಮ್ ಆಗುತ್ತೆ ಅಥವಾ ಆಗಲ್ಲ ಅಂತ? ನೋಡು ಭಗವಂತ, ಒಂದು ಹೊಸ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀವಿ. ಯಾರು ಗುರುಗಳು ತುಂಬಾ ಒಳ್ಳೇದಾಗತ್ತೆ ಅಂತ ಹೇಳಿದಾರಂತೆ. ಅದನ್ನೇ ನಂಬ್ಕೊಂಡು ನಾನು ಗಿರಿ ಏನೇನೋ ವ್ಯವಸ್ಥೆ ಮಾಡ್ಕೋತಾ ಇದ್ದೀವಿ. ಕಷ್ಟಪಟ್ಟು ಉಳಿಸಿರೋ 10,000 ರೂಪಾಯಿನ ಬಂಡವಾಳ ಹಾಕಿ ದೊಡ್ಡದಾಗಿ ದುಡಿಯೋ ಪ್ಲಾನ್ ಮಾಡ್ತಾ ಇದ್ದೀವಿ. ಏನು ಆಗದಿರೋ ಹಾಗೆ ನೋಡ್ಕೊ ಶಿವಪ್ರಸಾದ್. ಉಳಿತಾಯ ಮಾಡ್ಕೊಂಡಿರೋ ಹಣನ ಹಾಗೇ ಇಟ್ಕೊಂಡು ಅದಕ್ಕೆ ಇನ್ನಷ್ಟು ಸೇರಿಸ್ತಾ ಹೋದ್ರೆ ಉಳಿತಾಯ ಹೆಚ್ಚಾಗುತ್ತೆ. ಹನಿ ಹನಿ ಕೂಡಿದರೆ ಹಳ್ಳ ಅನ್ನೋ ಮಾತು ಕೇಳಿಲ್ವ ಶಿವಪ್ರಸಾದ್? ನಾನ್ ಚಿಕ್ಕ ವಯಸ್ಸಲ್ಲಿದ್ದಾಗೆ ಕೇಳಿದ್ದೆ, ಹನಿ ಹನಿಗೂಡಿದ್ರೆ ಹಳ್ಳ ಅಂತ. ಆದ್ರೆ ನೀನ್ ಹೇಳೋ ತರ ಒಂದೊಂದೇ ಹನಿ ಸೇರಿಸ್ತಾ ಹೋದ್ರೆ ನನಗೆ ವಯಸ್ಸಾಗೋಗಿರುತ್ತೆ. ಭಗವಂತ, ಈಗ ಕಾಲ ತುಂಬಾ ಮುಂದುವರೆದ್ಬಿಟ್ಟಿದೆ. ಮುಂಚೆ ಆನ್ಲೈನಲ್ಲಿ ಬುಕ್ ಮಾಡಿದ್ರೆ 2 to 3 days ತಗೊಳ್ಳೋದು. ಆದ್ರೆ ಈಗ 20 minutes ಡೆಲಿವರಿ, 10 minutes ಡೆಲಿವರಿ ಅಂತ ಬೋರ್ಡ್ ಹಾಕೊಂಡಿರ್ತಾರೆ. ಯಾಕೆ ಹೇಳ? ನಮ್ಮ ಜನಗಳಿಗೆ ಟೈಮೇ ಇಲ್ಲ, ಕಾಯೋದಕ್ಕೆ ಪೇಷನ್ಸು ಇಲ್ಲ. ಎಲ್ಲ ಠಕ ಠಕ ಅಂತ ಆಗ್ಬಿಡ್ಬೇಕು. ಆ ಜನಗಳ ಮಧ್ಯೆ ನಾನು ಇದೀನಲ್ವಾ, ನನಗೂ ಅಷ್ಟೇ ಠಕ ಠಕ ಅಂತ ಬೆಳಿಬೇಕು ಅಂತ ಆಸೆ. ಅದಕ್ಕೆ ಈ ಸಮ್ಮರ್ ಕ್ಯಾಂಪ್ ಯೋಜನೆ. ಬೇಕಿದ್ರೆ
ಗಣೇಶ ಸುಬ್ರಹ್ಮಣ್ಯನೂ ಕೂಡ ನಮ್ಮ ಶಿವಕೃಪಾ ಸಮ್ಮರ್ ಕ್ಯಾಂಪ್ಗೆ ಸೇರಿಸು. ನಮ್ಮಲ್ಲಿ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಸ್ಕೀಮ್ಗಳಿದೆ. ಅವ್ರಿಲ್ಲಿ ಸೇರ್ಕೊಂಡ್ರೆ ನಮ್ಮ ಮಕ್ಕಳ ಜೊತೆ ಆಡಬಹುದು, ಕುಣಿಬಹುದು, ನಮ್ಮ ರಾಜ್ಯದ ದೇಶದ ಇತಿಹಾಸ ಕಲಿಬಹುದು. ಅಷ್ಟೇ ಅಲ್ಲ ಭಗವಂತ, ಈಗಿನ ಕಾಲದ ಮಕ್ಕಳು ಮರ್ತೋಗಿರೋ ಗ್ರಾಮೀಣ ಆಟಗಳನ್ನು ಕೂಡ ಆಡಿಸ್ತೀವಿ. 3 ಹೊತ್ತು ಮೊಬೈಲ್ ಇಟ್ಕೊಂಡು ಕೂತಿರ್ತಾರಲ್ಲ, ಅದನ್ನು ಕಟ್ ಮಾಡಿಸ್ತೀವಿ. ಬೇಕಂದ್ರೆ ಹೇಳು, ನಿನಗಾದ್ರೆ ಎಕ್ಸ್ಟ್ರಾ ಡಿಸ್ಕೌಂಟ್. ಏನಂತೀಯ? ಮಾತು ಎಚ್ಚರಿಕೆಯಿಂದ ಬಯಕೆಯ ಕಡೆಗೆ ವಾಲುತ್ತಿದೆ. ಬೆಂಕಿಗೆ ತುಪ್ಪ ಸುರಿದರೆ ಹೋಮ, ಬೆಂಕಿಯನ್ನೇ ಸುರಿದರೆ ಕ್ಷಾಮ. ಈ ಆಸೆ ಎಂಬ ಊರಿನ ಕೊನೆಯ ನಿಲ್ದಾಣ ಅರಿವು. ನಿನ್ನ ಪ್ರಯಾಣ ಸುಖಕರವಾಗಿರಲಿ ಶಿವಪ್ರಸಾದ್. ಪ್ರಯಾಣನ? ನಾನು ಯಾವ ಪ್ರಯಾಣ ಮಾಡ್ತಾ ಇದ್ದೀನಿ ಸುಖಕರವಾಗಿ ಮಾಡಕ್ಕೆ? ಅಲ್ಲ ಭಗವಂತ, ಆಹಾ ಹೊರಟುಬಿಟ್ಯಾ? ಇರ್ಲಿ, ನಮ್ಮ ಸಮ್ಮರ್ ಕ್ಯಾಂಪ್ಗೆ ನಿನ್ನ ಆಶೀರ್ವಾದ ಇದ್ದೇ ಇರುತ್ತೆ ಅಂತ ನಾನು ನಂಬಿದ್ದೀನಿ. ಅದೇ ಧೈರ್ಯದಲ್ಲಿ ನಾಳೆನೇ ಶಿವಕೃಪಾ ಸಮ್ಮರ್ ಕ್ಯಾಂಪ್ ಓಪನ್. ನಾನು ಯಾಕೆ ಬಂದಿದ್ದು? ಹಾ, ನೀರು ಕುಡಿಯಕ್ಕೆ. ಕಾಶೆ, ನೀನು ಇಷ್ಟು ಚೆನ್ನಾಗಿ ರೈಲ್ ಬಿಡ್ತೀಯ ಅಂತ ನಂಗೆ ಗೊತ್ತಿರ್ಲಿಲ್ಲಪ್ಪ. ಮಕ್ಕಳ ರಾಜ್ಯ, ಪ್ರೇಮದ ರಾಜ್ಯ, ಸೌಖ್ಯವ ತುಂಬಿದ ರಾಮ ರಾಜ್ಯ. ಮಕ್ಕಳ ರಾಜ್ಯ, ಪ್ರೇಮದ ರಾಜ್ಯ, ಸೌಖ್ಯವ ತುಂಬಿದ ರಾಮ ರಾಜ್ಯ. ಏನ್ ನೋಡ್ತಾ ಇದೀಯ? ನೋಡ್ರಿ ಅಲ್ಲಿ, ಇದು ನಮ್ಮನೆನಾ ಅಂತ ಅನಿಸ್ತಾ ಇದೆ ನನಗೆ. ಲೋನ್ ತಗೊಂಡು ಕೊಂಡ್ಕೊಂಡಿರೋ ಮನೆ ಇದು, ನಮ್ಮನೇನ ಅಂತ ಕೇಳ್ತೀಯಲ್ಲ? ನಾನು ಹಾಗಲ್ಲ ಹೇಳಿದ್ದು. ಮಕ್ಳು ಈ ಥರ ಆಟ ಆಡ್ತಾ ಇದ್ದಾರೆ, ಈ ಮನೆ ಕಳ್ಕಳಿ ಆಗಿದೆ. ಇದು ನೋಡಿದ್ರೆ ಇದು ನಿಜವಾಗ್ಲೂ ನಮ್ಮನೆನಾ ಅಂತ ಅನಿಸ್ತಾ ಇದೆ ಅಂತ ಹೇಳಿದ್ದು. ಯಾಕೆ, ನಿಮಗೆ ಖುಷಿ ಆಗ್ತಾ ಇಲ್ವಾ? ಏನು ಹಿಂಗೆ ಕೇಳ್ತೀಯ? ಮಕ್ಕಳನ್ನ ನೋಡಿದ್ರೆ ಯಾರಿಗೆ ತಾನೇ ಖುಷಿ ಆಗಲ್ಲ? ಅದರಲ್ಲೂ ಹಬ್ಬದ ವಾತಾವರಣನೇ ಸೃಷ್ಟಿಯಾಗಿದೆ. ನನಗೂ ಮಕ್ಕಳನ್ನ ನೋಡಿದ್ರೆ ತುಂಬ ಇಷ್ಟ. ನೀನೇ ಆರ್ತಿಗೊಂದು ಕೀರ್ತಿಗೊಂದು ಅಂತ ಸ್ಟಾಪ್ ಮಾಡಿಬಿಟ್ಟೆ. ನೀನೇನಾದರೂ ಎಸ್ ಅಂದಿದ್ರೆ ಸನ್ ಆಫ್ ಸತ್ಯಮೂರ್ತಿ, ಡಾಕ್ಟರ್ ಆಫ್ ಗುರುಮೂರ್ತಿ, ಎಟ್ಸೆಟ್ರಾ ಎಟ್ಸೆಟ್ರಾ ಎಲ್ಲರೂ ಕಿಡ್ಸ್ ಆಫ್ ಗಿರಿಜಾ ಶಿವಪ್ರಸಾದ್ ಆಗ್ಬಿಟ್ಟಿರೋರು. ಮುಚ್ಚೆ ಬಾಯಿ. ಗಂಡ ಆಗಿರ್ಲಿಲ್ಲ ಅಂದಿದ್ರೆ ಹೀಗೆ ಹೇಳ್ತಾ ಇದ್ದೆ. ಇರೋ 2 ಮಕ್ಕಳನ್ನ ಸಾಕೋ ಅಷ್ಟರಲ್ಲಿ ಜೀವ ಅಡುಗೆ ಮನೆಯಿಂದ ಹಾಲಿಗೆ, ಹಾಲಿಂದ ಹಿತ್ಲಿಗೆ ಹೋಗಿ ಬರ್ತಾ ಇದೆ. ಇನ್ನು ಮನೆ ತುಂಬ ಮಕ್ಕಳಿರ್ಬೇಕಿತ್ತಂತೆ. ಇರೇ, ಇತ್ತೀಚೆಗೆ ತುಂಬ ಮಾತಾಡೋದು ಕಲ್ತಿದ್ಯಾ. ಅಂದರೆ ಮಾತು ಕಲ್ತ್ರೆ ಗಿಣಿ ಚಂದ, ಮಾತಾಡಿದ್ರೆ ಗಿರಿ ಚಂದ ಅಲ್ವಾ ನನ್ನ ಅರಗಿಣಿ? ನನಗೆ ಕೋಪ ಬಂದಾಗ ಹೇಗೆ ಮಾತಾಡಬೇಕು ಅಂತ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದ್ದೀರಿ. ಅಷ್ಟಿಲ್ಲದೆ ಹೇಳ್ತಾರ ಮಕ್ಕಳಿರಲ್ಲವ ಮನೆ ತುಂಬ ಅಂತ. ಆಹಾ, ನೋಡು ನೋಡು, ಮಕ್ಕಳೆಲ್ಲ ಎಷ್ಟು ಖುಷಿಯಾಗಿದ್ದಾರೆ. ಅವ್ರ ಜೊತೆ ನಮ್ಮನೆಯವರು ಮಕ್ಕಳಾಗ್ಬಿಟ್ಟಿದ್ದಾರೆ. ಅವ್ರ ಖುಷಿ ನೋಡೋದೇ ಒಂಥರ ಖುಷಿ. ಬರೀ ಇವರಷ್ಟೇ ಖುಷಿಯಾಗಿದ್ರೆ ಸಾಲದು ರೀ. ಫೀಸ್ ಕೊಟ್ಟು ಕಳಿಸಿದಾರಲ್ಲ ಈ ಮಕ್ಕಳು ಪೇರೆಂಟ್ಸು, ಅವರು ಖುಷಿ ಆಗಬೇಕು. ಅದಕ್ಕೆ ಅಂತಾನೆ ನಾವು ಹೊಸದಾಗಿ ಕ್ರಿಯೇಟ್ ಮಾಡಿದ್ದೀವಲ್ಲ ಗ್ರೂಪು, ಶಿವಕೃಪಾ ಸಮ್ಮರ್ ಕ್ಯಾಂಪ್ ಅಂತ. ಅದರಲ್ಲಿ ಮಕ್ಕಳು ಆಟ ಆಡ್ತಾ ಇರೋ ಫೋಟೋ ಎಲ್ಲ ಕಳಿಸಿದ್ದೀನಿ. ಸ್ಮೈಲ್ ಎಮೋಜಿ ಎಲ್ಲ ಕಳಿಸಿದ್ದಾರೆ ಅವ್ರ ಪೇರೆಂಟ್ಸು. ಓ, ಎಮೋಜಿಸ್ ಕಳಿಸ್ತಾ ಇದಾರೆ. ವೆರಿ ಗುಡ್ ವೆರಿ ಗುಡ್. ಕಿಸಿದ್ರೆ ಖುಷಿಯಾಗಿರೋ ಎಮೋಜಿ, ಕಿಸೇನೂ ಖುಷಿಯಾಗಿರ್ಬೇಕಲ್ವಾ? ಎಷ್ಟು ಕಲೆಕ್ಷನ್ ಆಯಿತು? ಸದ್ಯಕ್ಕೆ 20,000 ಆಗಿದೆ. ಹಾ, ಕೇಳಕ್ಕೆ ಕರ್ಣಾನಂದ ಆಗ್ತಾ ಇದೆ. ಇನ್ನು ನಾವು ಅಂದ್ಕೊಂಡಾಗೆ 10,000 ಇನ್ವೆಸ್ಟ್ಮೆಂಟ್ಗೆ 50,000 ರೂಪಾಯಿನೂ ಬಂದುಬಿಟ್ರೆ ಅದನ್ನು ನೋಡಿದಾಗ ನೇತ್ರಾನಂದ ಆಗ್ಬಿಡುತ್ತೆ. ಆಗುತ್ತೆ ರೀ, ಏನು ಯೋಚನೆ ಮಾಡಬೇಡಿ. ಸಮ್ಮರ್ ಕ್ಯಾಂಪ್ ಮುಗಿಯೋಷ್ಟರೊಳಗಡೆ ನಾವು ಅಂದ್ಕೊಂಡಷ್ಟು ಲಾಭ ಬಂದೇ ಬರುತ್ತೆ. ಬರಲಿ ಬರಲಿ, ಪ್ರಯತ್ನ ನಮ್ಮದು, ಲಾಭ ನಷ್ಟ ಯಾಕೋ ಅವಾಗಿಂದ ಕಾಲ್ ಮಾಡಿ ಮಾಡಿ ತಲೆ ತಿಂತಾ ಇದೆಯಾ? ಸದ್ಯಕ್ಕೆ ಫೋನ್ ರಿಂಗ್ ಕೇಳಿಸ್ಕೊಳಕ್ಕೆ ಇಲ್ಲಿ ಯಾರೂ ಇರಲಿಲ್ಲ. ನಾನು ಸೈಲೆಂಟ್ ಮೋಡಲ್ಲಿ ಇರೋದು ಮರ್ತು ಬಿಟ್ಟಿದ್ದೆ. ಮಾಲ್ ಕಳ್ಸೋದ್ರ ಬಗ್ಗೆ ಏನು ಯೋಚನೆ ಮಾಡಿದೆ? ನಿನಗೆ ಗೊತ್ತು ತಾನೆ, ಈ
ಮಾಲ್ಗೆ ಹೊರಗಡೆ ಇಷ್ಟೊಂದು ಡಿಮ್ಯಾಂಡ್ ಇದೆ. ನೀನು ನಂಬ್ಕೊಂಡು ಇನ್ನೊಂದು ಪ್ರಾಜೆಕ್ಟ್ ತಗೊಂಡಿದ್ದೀನಿ. ಮಾಲ್ ಇಲ್ಲ ಅಂತಂದ್ರೆ ಇವಾಗ ನಾನು ಅವರಿಗೆಲ್ಲ ಏನು ಉತ್ತರ ಕೊಡ್ಲಿ? ಸ್ವಲ್ಪ ತಡ್ ರೀಸೆಂಟಾಗಿ ಒಬ್ಳು ದೇವಸ್ಥಾನಕ್ಕೆ ಬಂದು ಸಮ್ಮರ್ ಕ್ಯಾಂಪ್ ಮಾಡಬೇಕು ಅಂತ ಬೇಡ್ಕೋತಿದ್ಲು. ಅವಳು ಗೊತ್ತಾಗ್ದಂಗೆ ಅದು ಕೇಳಿಸ್ಕೊಂಡು ನಿನ್ನ ಮನಸ್ಸಲ್ಲಿ ಇದೇ ಆಸೆ ಇದೆ ಅಂತ ಹೇಳಿ ಅವಳಿಗೆ ನಂಬಿಸಿ ಅವಳ ಫ್ಯಾಮ್ಲಿನೂ ಇಲ್ಲಿ ಕರೆಸ್ದೆ. ಅವ್ರ ಫ್ಯಾಮ್ಲಿಯವ್ರಿಗೂ ನನ್ನ ಮೇಲೆ ನಂಬಿಕೆ ಬರೋ ಹಾಗೆ ಮಾಡಿ ಕೇವಲ 8 ವರ್ಷದ ಒಳಗಿರೋ ಮಕ್ಕಳಿಗೆ ಮಾತ್ರ ಸಮ್ಮರ್ ಕ್ಯಾಂಪ್ ಮಾಡಿ ಅಂತ ಹೇಳಿ ನನ್ನ ಹತ್ರ ಇರೋ ಡ್ರಗ್ಸನ್ನು ಕೊಟ್ಟು ಕಳಿಸಿದ್ದೀನಿ. ಅದನ್ನು ಅವ್ರ ಹಾಲಿಗೆ ಮಿಕ್ಸ್ ಮಾಡಿ ಮಕ್ಳಿಗೆ ಕುಡಿಸಿದ್ರೆ ಸಾಕು. ಮಿಕ್ಕಿದ್ದೆಲ್ಲ ನಾವೇನು ಅಂದ್ಕೊಂಡಿದ್ದೀವೋ ಹಾಗೆ ಆಗುತ್ತೆ. ಆಮೇಲೆ ಆ ಮಕ್ಕಳನ್ನ ನಿನಗೆ ಪಾರ್ಸಲ್ ಮಾಡ್ತೀನಿ. ಯಾವ ಪಾರ್ಟ್ಸ್ ಬೇಕೋ ಅವೆಲ್ಲ ನಿಂದೆ. ನನಗೆ ಬರಬೇಕಾಗಿರೋದು ಬಂದರೆ ಸಾಕು. ಓಕೆ? ಇರ್ಲಿ ಶಿವಕೃಪಾ ಸಮ್ಮರ್ ಕ್ಯಾಂಪ್ ಮಕ್ಕಳೇ, ಈಗ ಸಮ್ಮರ್ ಕ್ಯಾಂಪ್ ಅಲ್ಲಿ ಸ್ಟೋರಿ ಟೈಮ್. ಅಪ್ಪ ಭಗವಂತ, ಹೇಗೋ ಇದ್ದವ್ರನ್ನ ನೀವು ಹೀಗೆ ಇರಬೇಕು ಅಂತ ಮಾಡಿ ಈ ಬಾಡಿಗೆ ಮನೆನೇ ಸ್ವಂತ ಮಾಡ್ಕೊಳ್ಳೋ ಶಕ್ತಿ ಕೊಟ್ಟು ಈ ಸಮಾಜದಲ್ಲಿ ತಲೆ ಎತ್ಕೊಂಡು ಬದುಕೋ ಹಾಗೆ ಮಾಡಿದ್ಯಾ. ಮನುಷ್ಯ ಅಂದಮೇಲೆ ಆಸೆ ಇದ್ದೇ ಇರುತ್ತೆ ಅಲ್ವಾ? ಆ ಆಸೆಗೆ ತಕ್ಕ ಹಾಗೆ ನಾವು ಬೆಳಿಬೇಕು, ನಮ್ಮ ಸಂಸಾರ ಏಳ್ಗೆ ಆಗಬೇಕು ಅಂತ ನಾನು 100 ದಾರಿಗಳನ್ನ ಹುಡುಕ್ತಾ ಇರ್ತೀನಿ. ಅದರಲ್ಲಿ ಈ ಸಮ್ಮರ್ ಕ್ಯಾಂಪು ಒಂದು. ಹೇಗೋ ನಿನ್ನ ಆಶೀರ್ವಾದದಿಂದ ಮಕ್ಕಳು ಬಂದು ಸೇರ್ಕೊಂಡಿದ್ದಾರೆ. ಅವರೆಲ್ಲರೂ ಖುಷಿಯಾಗಿದ್ದಾರೆ. ದೊಡ್ಡವ್ರ ಮಾತು ಬೇರೆ, ಆದರೆ ಮಕ್ಕಳ ವಿಷಯದಲ್ಲಿ ತುಂಬ ಕಾಳಜಿ ವಹಿಸ್ಬೇಕು. ಯಜಮಾನ್ರೆ, ನೀವು ಕತೆ ಶುರು ಕಣಿ. ಅಷ್ಟರಲ್ಲಿ ನಾವು ಮಕ್ಕಳಿಗೆಲ್ಲ ಹಾಲು ತಗೋಬರ್ತ ಸರಿ. ಒಂದು ಮಗುಗೆ ಮಿನಿಮಮ್ 150 ml ಹಾಲು ಅಂದ್ರೆ ಇಷ್ಟು ಮಕ್ಕಳಿಗೆ ಒಂದು ಹೊತ್ತಿಗೆ ಎಷ್ಟು ಬೇಕಾಗುತ್ತೆ? ಓಹೋ, ನಮ್ಮ ಮಕ್ಕಳನ್ನು ಸೇರಿಸಿ ಮಿನಿಮಮ್ 1/4 ಲೀಟರ್ ಬೇಕು. ಅಂದ್ರೆ 60 ರೂಪಾಯಿ. 3 ಹೊತ್ತು ಹಾಲಂದ್ರೆ 6 3 18 180 ರೂಪಾಯಿ. ಹಾಲಿಗೆ ಇಷ್ಟು ಹೋದ್ರೆ ಮಿಕ್ಕಿದ್ದಕ್ಕೆಲ್ಲ ಎಷ್ಟು ಖರ್ಚಾಗ್ಬೇಡ. ಇರ್ಲಿ 50,000 ರೂಪಾಯಿ ಬರ್ತಾ ಇರುವಾಗ ಇದನ್ನೆಲ್ಲ ಲೆಕ್ಕ ಹಾಕಬಾರ್ದು ಶಿವಪ್ರಸಾದ್. ಸೋರಿ, ಹಾಟ್ ಬಾದಾಮ್ ಹಾಲ ಮರಿತಿ. ಮಕ್ಕಳು ಸುಸ್ತಾಯಿದ್ದು ಕೋಲ್ಡ್ ಬಾದಾಮ್ ಹಾಲು ಮಾಡಿ ಕೊಡೋದಲ್ದ ರೀ. ಬಾದಾಮ್ ಪುಡಿ ಹಾಕಿ ಮಕ್ಕಳು ಆರೋಗ್ಯನ ಹಾಳು ಮಾಡಲ್ಲ. ನಮ್ಮ ಗುರುಗಳು ಒಂದು ಪುಡಿ ಕೊಟ್ಟಿದ್ದಾರೆ, ತಗೊಳ್ಳಿ ಈ ಭಸ್ಮ. ಮಕ್ಕಳು ಬರ್ತಾರೆ, ಅವ್ರಿಗೆ ಹಾಲಲ್ಲಿ ಬೆರೆಸ್ಕೊಡಿ. ಅದನ್ನ ಹಾಲಿಗೆ ಹಾಕಿ ಮಕ್ಳಿಗೆ ಕುಡಿಸಿದ್ರೆ ಅವ್ರ ಆರೋಗ್ಯ, ಬುದ್ಧಿಶಕ್ತಿ, ಆಯಸ್ಸು ಎಲ್ಲ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ. ಅಲ್ಲ ಗೌರಿ, ಪಾಠ ಹೇಳಿಕೊಡು ಗುರುಗಳನ್ನು ಕಂಡಿದೆ, ಪುಡಿ ಕೊಡು ಗುರುಗಳ. ಇದ್ಯಾವ ಗುರುಗಳ? ಬಿಡ್ತು ಅನ್ಯ. ಇದೆಂತ ಹೆಸರು ಮರ್ತಿ? ಲೈಕ್ ಇತ್ತ ಒಂಥರ ಡಿಫ್ರೆಂಟ್ ಹೆಸರು. ರೀ, ಬಿಡ್ತು ಅನ್ನೋದು ಅವ್ರ ಹೆಸರಲ್ಲ. ಅವ್ರ ಬಗ್ಗೆ ಗೊತ್ತಿಲ್ಲ, ತಪ್ಪಾಗಿ ಮಾತಾಡಬೇಡಿ. ಬಿಡ್ತು ಅನ್ನಿ ಅಂತ ಹೇಳಿದ್ದು. ಓ, ಹಾಂಗಂದ್ಯಾ? ಬಿಡ್ತು. ಸರಿ, ಅಲ್ಲಿ ಗುರುಗಳು ಕೊಟ್ಟಿರೋ ಪೌಡ್ರ್ ಇದೆ, ತೆಕ್ಕೊಡಿ. ಇದೆಯಾ? ಹಾ, ಅದೇ. ಈ ಸಮ್ಮರ್ ಕ್ಯಾಂಪ್ ಶುರು ಮಾಡಿದಾಗ್ಲಿಂದ ಮನಸ್ಸಿಗೆ ನೆಮ್ಮದಿ ಸಿಗ್ತಿದೆ. ಮನೆ ತುಂಬ ಮಕ್ಕಳು ಓಡಾಡಿಕೊಂಡು ಮಾತಾಡಿಕೊಂಡು ಹಾಯಾಗಿದ್ದಾರೆ. ಹಣದ ಜೊತೆ ಖುಷಿನೂ ಸಿಗ್ತಿದೆ. ಇದೆಂತ ಬರುತ್ತೆ? ಕೊಕೆ ನಮ್ಮನೆ ಇತ್ತು. ಕೊಡ್ರಿ ಇಲ್ಲಿ. ಗುರುಗಳ ಬಗ್ಗೆ ತಪ್ಪಾಗಿ ಮಾತಾಡ್ದಲ್ದೆ ಅವ್ರು ಕೊಟ್ಟಿರೋ ಪುಡಿ ಬಗ್ಗೆನೇ ತಪ್ಪಾಗಿ ಮಾತಾಡ್ತಿದ್ದೀರಲ್ಲ. ಸಿಂಕಲ್ಲಿ 1 ಸ್ಪೂನ್ ಇದೆ, ತೊಳೆದ್ಕೊಡಿ. ನಾನಾ? ಮನೇಲಿ ಪಾತ್ರೆ ತೊಳಿತೀರಾ? 1 ಸ್ಪೂನ್ ತೊಳೆದ್ರೆ ಏನೂ ಆಗಲ್ಲ, ತೊಳ್ಕೊಡಿ. ಆಯ್ತು.